ಸಾವಿರ ವರ್ಷಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿರುವ ಸ್ಥಳಕ್ಕೆ ಬಂದಿದ್ದೀನಿ ಇವತ್ತು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮತ್ತಿಗೋಡು ಹುಡುಗ ಸುದೀಪ್ ಎಮ್ಮೆಲ್. ಇವತ್ತು ನಾನು ಬಂದಿರೋದು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನಲ್ಲಿರುವ ಪುರಾಣ ಕಾಲದಲ್ಲಿ ಕಾವೇರಿ ತೀರದ ಜಪೇಶ್ವರ ಕ್ಷೇತ್ರ ಎಂದು ಕರೆಯಲಾಗಿರುವ ಜಪದಕಟ್ಟೆಯ ಜಪೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಕಾವೇರಿ ನದಿಯ ಪಕ್ಕದಲ್ಲಿ ಒಂದು ಪುರಾತನ ಕಟ್ಟೆ ಇದ್ದು, ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಇಲ್ಲಿ ಕುಳಿತು ಜಪ ತಪಸ್ಸುಗಳನ್ನು ಮಾಡುತ್ತಿದ್ದರಿಂದ ಇದಕ್ಕೆ ಜಪದ ಕಟ್ಟೆ ಎಂಬ ಹೆಸರು ಬಂದಿದೆ. ಸ್ಕಂದ ಪುರಾಣದ ಉಲ್ಲೇಖನದ ಪ್ರಕಾರ ಜಪದ ಕಟ್ಟೆಯಲ್ಲಿ ಯುಗದ ಪ್ರಕಾರ ಇಲ್ಲಿ ಗಂಬಲ ಋಷಿಮುನಿಗಳು ಕಾವೇರಿ ತೀರದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಜಪ ತಾಪಗಳನ್ನು ಆಚರಿಸುತ್ತಿದ್ದರು ಎಂದು ಹೇಳಲಾಗಿದೆ. ಈ ಸ್ಥಳಕ್ಕೆ ಸೀತೆಯನ್ನು ಕರೆದುಕೊಂಡು ರಾಮ ಲಕ್ಷ್ಮಣರು ಆಗಮಿಸಿದ್ದರೆಂದು ನಂಬಿಕೆ ಇದೆ. ಕಾವೇರಿ ನದಿ ತೀರದಲ್ಲಿ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿದರೆಂದು ನಂಬಿಕೆ ಇದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಇದು ಗೌತಮ್ ಋಷಿಮುನಿಗಳು ಆಶ್ರಮವಾಗಿದ್ದು, ಅವರು ಇಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡುತ್ತಿದ್ದಾರೆ ಎಂಬ ನಂಬಿಕೆ ಇದೆ. ಹಾಗೂ ಆನೆ ದೇವಿಗೆ ಶಾಪ ವಿಮೋಚನೆಯಾದ ಸ್ಥಳವಾಗಿದೆ. ಸ್ವತಃ